ಈಗ ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1. ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೇವೆ. ಆಮೇಲೆ ಕೆಲವರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ ಬಿಬಿಎಂಪಿಯಿಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಆದರೆ ಬೆಂಗಳೂರು ನಗರದಲ್ಲಿ ಸುಮಾರು 3 ವರ್ಷದಲ್ಲಿ ಸುಮಾರು 900 ಜನ ಈ ತರ ಹೆಚ್ಚು ಕಮ್ಮಿ ಆಗಿ ಸತ್ತಿರೋದು ದಾಖಲೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮಗೆ ಇದರ ಬಗ್ಗೆ ಕಡಾಖಂಡಿತವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದೆ. ಜನರು ಕೂಡ ನನಗೆ 100 ಜನ ಡೈಲಿ ಈ ರೀತಿ ನಮಗೆ ಓಡಾಡಕ್ಕಾಗಲ್ಲ, ಜಾಗ ಇಲ್ಲ, ನಾವು ಮೇನ್ ರೋಡ್ ಬರಬೇಕು, ನಮಗೆ ಕೆಲವೆಲ್ಲ ವೆಹಿಕಲ್ಸ್ ಎಲ್ಲ ನಮಗೆ ಟಚ್ ಮಾಡ್ತದೆ, ಈ ಕಳ್ತನ, ಈ ಸ್ನ್ಯಾಚರ್ಸ್ ಇವೆಲ್ಲ ಕತ್ತು ಸ್ನ್ಯಾಚರ್ಸ್ ಎಲ್ಲ ಬಂದು ನಾವು ರೋಡ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಇವೆಲ್ಲ ಅಂತೇಳಿ ಬೇಕಾದಷ್ಟು ನಮಗೆಲ್ಲ ಕಂಪ್ಲೇಂಟ್ ಬಂದಿತ್ತು. ಈ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ವಿ. ನಮ್ಮ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳು ಏನು ಕೃಷ್ಣ ಬೈರೇಗೌಡರ ಲೀಡರ್ಶಿಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಪೊಲೀಸ್ ಅವರು ಎಲ್ಲ ಮಾಡ್ತಾರೆ. ಇನ್ನು ಮುಂದಕ್ಕೂ ಕೆಲ ಜಾಗಗಳೆಲ್ಲ ಇದೆ. ಟ್ರಾನ್ಸ್ಫಾರ್ಮರ್ಸ್ ಮಧ್ಯ ಇದೆ, ರೋಡ್ಗಳ ಮಧ್ಯ ಇದೆ. ಈ ವೈರ್ಗಳನ್ನ ಕೇಬಲ್ ವೈರ್ಗಳು ಕೂಡ ಬಹಳ ಎಫ್ಎಸ್ಆರ್ನಲ್ಲಿ ಇದೆ. ಆಮೇಲೆ ಈಗಾಗಲೇ ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಾಗ ಅವ್ರು ಖಾಲಿ ಮಾಡಿಕೊಂಡ್ರೆ ಸರಿ. ಅವ್ರು ಮಾಡಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವು ಎತ್ಕೊಂಡೋಗಿ ಬೇರೆ ಕಡೆ ಅದನ್ನ ಅಬಂಡೆಂಟ್ ವೆಹಿಕಲ್ಸ್ ನ ಆಕ್ಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಇಟ್ಕೊಂಡಿರೋದು ಬೇಡ. ಸೊ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಹಾಕಿ ಎಷ್ಟು ದಿನ ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನ ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ನಾವು ಎತ್ಕೊಂಡೋಗಿ ಬಿಸಾಕಿ ಅದಕ್ಕೇನ್ ಬೇಕೋ ಡ್ಯಾಮೇಜಸ್ ಹಾಕ್ತಿವಿ. ಇಲ್ಲ ಅಂದ್ರೆ ಆಕ್ಷನ್ಗೆ ಹಾಕ್ತಿವಿ. ಫುಟ್ಪಾತ್ಗಳ ಮೇಲೆ ಎಲ್ಲವೂ ಕೂಡ ತೆರವಾಗಿದೆ. ಒಂದಿಷ್ಟು ಐಡಿ ಕಾರ್ಡ್ ಕೊಟ್ಟವರಿಗೂ ಕೂಡ ತೆರವು ಮಾಡಿದ್ದಾರೆ. ಐಡಿ ಕಾರ್ಡ್ ಕೊಟ್ಟದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಅಸೈಡ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂತ ಐಡಿ ಕಾರ್ಡ್ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗಿ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡ್ ಅವ್ರಿಗೂ ಕರೆದು ಮಾತಾಡಿ ಹೊಸ ಕಾರ್ಡ್ನ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಇದೆಯಲ್ಲ ಕೊಡ್ತಾರೆ. ಆಮೇಲೆ ನಾವು ಫಸ್ಟ್ ಬೆಂಗಳೂರು ಇಲ್ಲಿಯವರು ರಾಜ್ಯದವರು ಓಟು ಇಲ್ಲ ಏನಿಲ್ಲ, ಹೊರಗಡೆಯಿಂದ ಬಂದು ಏಕಾಏಕಿ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಂಗಡಿಗಳು ಮಡಿಕೊಂಡ್ಬಿಟ್ರೆ ಮಾಡಕ್ಕಾಗಲ್ಲ. ಇದು ಕೂಡ ಬಹಳ ವರ್ಷದಿಂದ ನಿಂತಿತ್ತು. ಇದಕ್ಕೂ ಕೂಡ ಏನೋ ಒಂದು ರೂಪ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದು ನಮ್ಮ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್, ಅದನ್ನ ನಾನೇ ಲಾಸ್ಟ್ ಅಲ್ಲಿ ಇದನ್ನ ಬಿಡಿಯಲ್ಲಿ ಇದ್ದಿದ್ದ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದನ್ನ ಮಾತಾಡ್ತೀನಿ. ಸ್ವಲ್ಪ ಕಾಂಟ್ರಾಕ್ಟರ್ ಪ್ರಾಬ್ಲಮ್ ಇದೆ. ಯಾರು ಒಬ್ಬರು ಮಾತಾಡ್ತಾರೆ ಮಾತಾಡ್ತೇವೆ. ಸಾಕಷ್ಟು ಪ್ರಶಂಸೆಗಂತೂ ಒಳಪಡಿ ಫುಟ್ಪಾತ್ ತೆರವು. ಆದ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಿದೆ ಅಂತ ನಮ್ಮ ಜೀವನ ಸ್ವಲ್ಪ ಕಷ್ಟ ಇದೆ. ನಮ್ಮ ಬಗ್ಗೆ ಅದಕ್ಕೆ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಮಿಳುನಾಡು opposition plans on Karnataka government regarding the Kaveri water issue, sir. Yesterday, Stalin's plans on Karnataka government, sir. ಹೊಳಿದ್ದಾರೆ. ಕರ್ನಾಟಕ ಸಿಎಂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಸ್ಟಾಲಿನ್
ಸರ್ ವಿಜಯ್ ಹೊಗಳಿದ್ದಾರೆ ಸರ್ ನಿಮ್ಮನ್ನ. But opposition stands on that, sir. ಹಂಗಾಗಿ ನಮ್ಗೆ ಹಿನ್ನಡೆ ಆಯ್ತು ಅಂತ. But opposition leader has learned the Karnataka government. ಇನ್ನ ಹ್ಯಾಂಡಲ್ ಮಾಡಿದೀನಿ. ಮಾಹಿತಿ ಬಂದಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಸರ್ ಜಿಬಿಐ ಎಲೆಕ್ಷನ್ ಪೋಸ್ಟ್ಪೋನ್ ಅವಕಾಶ ಕೇಳಿದ್ರು.